ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ಜಾಬ್ ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟು. ಇದು ಎಕ್ಸ್ಪೆಕ್ಟೆಡ್ ಇರೋದು. ಓಕೆ, ಸೊ ಇನ್ನೊಂದು ವೀಕ್ಗೆ ಇಷ್ಟು ವೇಕೆನ್ಸೀಸ್ ಅಂತ ಆಲ್ರೆಡಿ ಗೊತ್ತಾಗಿದೆ. ಬಟ್ ರಿಜಿಸ್ಟ್ರೇಷನ್ನು ಸ್ಟಾರ್ಟ್ ಆಗೋದು ಮಾರ್ಚ್ 1 ಓಕೆ, 1 ಮಂತ್ ಇರುತ್ತೆ ನಿಮಗೆ ಅಪ್ಲೈ ಮಾಡೋದಕ್ಕೆ. ಈ ವಿಡಿಯೋದ್ರಲ್ಲಿ ನೀವು ಕಂಪ್ಲೀಟಾಗಿ ಎಲಿಜಿಬಿಲಿಟಿ ಏನಿದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ ಎಲ್ಲದನ್ನು ಸಹ ನಾವು ನೋಡೋಣ. ಹಾಗೆ ಈ ಕೊನೆವರೆಗೂ ನೋಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹಾಗೆ ವಿಡಿಯೋನ ಕ್ವಿಕ್ಕಾಗಿ ಶುರು ಮಾಡೋಣ. ಮೊದಲದಾಗಿ ಇದು ನಾನು ಹೇಳ್ದಂಗೆ FCI ರಿಕ್ರೂಟ್ಮೆಂಟು 2025 FCI ಅನ್ನೋದು ಗೌರ್ಮೆಂಟ್ ಜಾಬ್ ಆಗಿದೆ. ಇದು ಫುಡ್ ಸೆಕ್ಟರ್ನಲ್ಲಿ ಇರುವಂತಹ ಇನ್ಸ್ಟಿಟ್ಯೂಷನು, ಗೌರ್ಮೆಂಟ್ ಆಫ್ ಇಂಡಿಯಾದು. ನೋಟಿಫಿಕೇಷನ್ 15ನೇ ತಾರೀಕು ಬಂದಿರೋದು. ಓಕೆ, ಬಟ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಶುರು ಆಗೋದು 1 ಮಾರ್ಚಿಂದ, ಎಂಡ್ ಆಗೋದು 31 ಮಾರ್ಚ್ಗೆ. ಈ ಎಕ್ಸಾಮು ರಿಟರ್ನ್ ಎಕ್ಸಾಮು ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಇರುತ್ತೆ. ಓಕೆ, ಹಾಗಾಗಿ ಬನ್ನಿ ನೋಡೋಣ ಕಂಪ್ಲೀಟಾಗಿ ಏನೇನಿದೆ ಅಂತ. ಈ ಎಕ್ಸಾಮಲ್ಲಿ ಏನೇನಪ್ಪ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದು ಮೆರಿಟ್ ಬೇಸ್ ತೊಗೋತಾರೆ. ಹಾಗೆ 28,200 ರೂಪಾಯಿ ನಿಮಗೆ ಬೇಸಿಕ್ ಪೇ ಬರುತ್ತೆ. ಹಾಗಾಗಿ ಒಟ್ಟು ಇನ್ ಹ್ಯಾಂಡ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ 40ರಿಂದ 50 ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, 33,500 ಅಷ್ಟು ಏನು ವೇಕೆನ್ಸೀಸ್ ಇದೆ ಆಲ್ ಓವರ್ ಇಂಡಿಯಾ. ಇದು ನಿಮಗೆ ಏನೇನಾಗಿರಬೇಕು ಅಂತ ಅಂದರೆ ಒಂದಷ್ಟು ಪೋಸ್ಟ್ ಇದ್ದಾವೆ. PU ಮೇಲೆ ಮತ್ತು ಡಿಗ್ರಿ ಮೇಲೆ 2 ಪೋಸ್ಟ್ ಇದ್ದಾವೆ. ನೀವು ಯಾವ್ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ ಅನ್ನೋದನ್ನು ನೀವು ನೋಡಿ ಅಪ್ಲೈ ಮಾಡಬೇಕು. ಕ್ಲಾಸ್ 12 ಪಾಸ್ ಆಗಿರ್ಬೋದು ಅಥವಾ ಬ್ಯಾಚುಲರ್ ಡಿಗ್ರಿ ಆಗಿರ್ಬೋದು. ಓಕೆ, ಒಂದಷ್ಟು ಪೋಸ್ಟ್ಗಳಿಗೆ ತನ್ನದೇ ಆದ ಅಡಿಷ್ನಲ್ ಕ್ವಾಲಿಫಿಕೇಷನ್ಸ್ ಇದೆ. ಅದು ಅಫಿಷಿಯಲ್ ನೋಟಿಫಿಕೇಷನಲ್ಲಿ ನೀವು ನೋಡಬೇಕು. ಅಪ್ಲೈ ಮಾಡುವಾಗ ನೀವು ನೋಡಿ. ಇನ್ನು ಏಜ್ ಲಿಮಿಟ್ಗೆ ಬಂದರೆ ಮಿನಿಮಮ್ 18, ಮ್ಯಾಕ್ಸಿಮಮ್ 35. ಏಜ್ ರಿಲ್ಯಾಕ್ಸೇಷನ್ SC ST OBC ಎಲ್ಲರಿಗೂ ಇದೆ. SC STಗೆ 5 ವರ್ಷ, OBCಗೆ 3 ವರ್ಷ, PWDಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನೋಟಿಫಿಕೇಷನ್ ಹೇಳಿರೋ ಹಾಗೆ. ಹೇಗಪ್ಪ ಅಪ್ಲೈ ಮಾಡೋದು ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು. FCIVLTS.in ಅಂತ. ಅಲ್ಲಿ FCI ರಿಕ್ರೂಟ್ಮೆಂಟ್ 2025 ಅಪ್ಲೈ ಆನ್ಲೈನ್ ಅನ್ನೋ ಟ್ಯಾಬ್ ಇರುತ್ತೆ. ಅಲ್ಲಿ ನೀವು ಮೊದಲನೇದಾಗಿ ರಿಜಿಸ್ಟರ್ ಮಾಡಬೇಕು. ಒಂದು ಇಮೇಲ್ ID ಬರುತ್ತೆ ಮೊಬೈಲ್ ನಂಬರ್ಗೆ. ಲಾಗಿನ್ ಆಗಬೇಕು. ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಫಿಲ್ ಮಾಡಬೇಕು. ಆಮೇಲೆ ಫೋಟೋ ಸಿಗ್ನೇಚರೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಎಕ್ಸಾಮಿನೇಷನ್ ಫೀ ಕಟ್ಟಬೇಕು. ಅದಾದಮೇಲೆ ಅಪ್ಲಿಕೇಶನ್ ನಿಮ್ಮದು ಎಕ್ಸೆಪ್ಟ್ ಆಗುತ್ತೆ. ಓಕೆ, ಎಷ್ಟಪ್ಪ ಫೀಸು ಅಂತ ಅಂದರೆ ಜನರಲ್ ಅವ್ರಿಗೆ 800 ರೂಪಾಯಿ, SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ಗೆ 250, ಫೀಮೇಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ 250 ರೂಪೀಸ್ ಆಗುತ್ತೆ. ನಿಮಗೆ ಏನೇನು ಡಾಕ್ಯುಮೆಂಟ್ ಇರಬೇಕು ಅಂತ ಅಂದರೆ ನಿಮಗೆ ಎಜುಕೇಷನಲ್ ಸರ್ಟಿಫಿಕೇಟ್ಸ್ ನೀವೇನೇನು ಮೆನ್ಷನ್ ಮಾಡ್ತಿರೋ ಅವೆಲ್ಲ ಇರಬೇಕು. ಗೌರ್ಮೆಂಟ್ IDದು ಆಧಾರು, ಪ್ಯಾನ್ ಕಾರ್ಡ್ ಇರಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡ್ತಿದ್ರೆ ಇರಬೇಕು. PWD ಏನಾದರೂ ನೀವು ಅಪ್ಲೈ ಮಾಡ್ತಿದ್ರೆ ಆ ಸರ್ಟಿಫಿಕೇಟ್ ಇರಬೇಕು. ಹಾಗೆ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸ್ಕ್ಯಾನ್ಡ್ ಸಿಗ್ನೇಚರ್ ಇರಬೇಕು. ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತ ನಾವು ನೋಡಿದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇದು MCQs ರಿಟರ್ನ್ ಎಕ್ಸಾಮ್. ಇದರಲ್ಲಿ ಯಾರು ಚೆನ್ನಾಗಿ ಮಾರ್ಕ್ಸ್ ತೊಗೋತಾರೋ ಮೆರಿಟ್ ಮೇಲೆ ಅವ್ರನ್ನ ತೊಗೋತಾರೆ. ಸಬ್ಜೆಕ್ಟ್ ಏನೇನಿರುತ್ತೆ ಅಂದರೆ ಜನರಲ್ ಅವೇರ್ನೆಸ್ಸು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು, ರೀಸನಿಂಗ್ ಎಬಿಲಿಟಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್. ಎಕ್ಸಾಮ್ ಬಂದು 2 ಅವರ್ಸ್ ಇರುತ್ತೆ. ಹಾಗೆ ಈ ಎಕ್ಸಾಮ್ನಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ. 0.25 ಅಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಮೆರಿಟ್ ಲಿಸ್ಟ್ ಪ್ರಿಪೇರ್ ಆದಮೇಲೆ ಫೈನಲ್ ಸೆಲೆಕ್ಷನ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಓಕೆ, ಸೊ ಇದರಲ್ಲಿ ನಾನು ಹೇಳ್ದಂಗೆ ಗ್ರಾಸ್ ಸ್ಯಾಲ್ರಿ ಬಂದು 40ರಿಂದ 50,000 ಅಷ್ಟು ಇರುತ್ತೆ. ಓಕೆ, ಸೊ ರಿಜಿಸ್ಟ್ರೇಷನ್ ಮಾರ್ಚ್ 1ನೇ ತಾರೀಕಿಂದ ಶುರು ಆಗುತ್ತೆ. ತಪ್ಪದೆ ಮಿಸ್ ಮಾಡದೆ ಅಪ್ಲೈ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದ್ರಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.